ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ. ಹಂಗ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದ ಮರಿಬೇಡ್ರಿ. ಮತ್ತೆ ಯಾರು ಅದಾನೆ ಇಲ್ಲ, ಇವ್ರ ಕಲೋ ಕರ್ಮನಿ ಕಥಾ ಆಕೈತಿ. ದ್ಯಾಮೇನ ಅತ್ತ ಹೋದ. ಕಲಾವತಿ ಒಬ್ಬಿಕ್ಕಿರ್ಬೇಕು ಮನ್ಯಾಗ. ಒಗ್ಗುಣತ್ತಾಗ ಒಳಗೆ ಹೋಗ್ಕನಿ. ಯಾರು ಅದಾರನೆ ಮತ್ತು ನೋಡಿ ಹಿಡಿಯಾರೋ ಮರಗ. ಇಲ್ಲ ಕಲಾವತಿ ಕಲಾವತಿ ಹೋಗೋ ಮರ ಎಲ್ಲಿ ಕಾಣವಲ್ಲ ಪೈಕಿ. ಅದಕ್ಕಿದ್ದಾಳ ಇಲ್ಲ ಮನ್ಯಾಗ. ಕದಾ ತೆಗ್ದಿದ್ದ ಐತಿ. ಆಮೇಲೆ ನೋಡಿದ್ರೆ ಹತ್ತಾಗ ಹೋದ. ಈ ಕಲ್ಲ ಒಕ್ಕರ ಮನಿನ ಕದಾ ಹಾಕೈತಿ. ಹೆಂಗಾರ ಮಾಡಿ ಒಂದಿತ್ತು ಮಾತಾಡ್ಸಿ ಹೋದ್ರತ್ತ ಅಂದ್ರೆ ಕಲಾವತಿ ಎಲ್ಲಿ ಕಾಣವಲ್ಲೆ. ಕಲಾವತಿ ಕಲಾವತಿ ಯಾವ್ದೇ ಅದು ಕಲಾವತಿ ಕಲಾವತಿ ಏನಾಗತ್ತಲ್ಲ. ನನ್ನ ಗಂಡಂತೂ ಇಲ್ಲ. ಈಗಾರ ಅಲ್ಲೇ ಪಂಚಾಯತಿ ಕೆಲಸ ಐತಿ ಅಂತಂದು ಆ ಕಡೆ ಹೋತೆ. ಇವ್ರು ಯಾರೇ? ಕಲಾವತಿ ಕಲಾವತಿ ಯವನವಲ್ಲೇ ಗೌಡ್ರ ತನಿ ಇದ್ದಂಗ ಐತಿ. ಗೌಡ್ರ ನೀವ್ರೆ ಇವ ನೋಡ್ತಿಂತಡಿ. ಇವ ಮೊದ್ಲೆ ಗೌಡ್ರೆ ವಾನವಲ್ಲೇ ಇದು ಯಾಕ ಇಲ್ಲಿ ಬಂದೈತಿ? ಅವಳಗ ಇದ್ರ ಹೆಣ ಹೇಳ್ತಿಲ್ಲ ಇದಕ್ಕೆ. ಅಲ್ಲ ಒಂದು ಮಾತಾರ ಹೇಳ್ಬೇಕಾ ಬರಾಕತ್ತಾನಿ ಅಂತಂದ್ರೆ ಹಂಗ ದೇವ್ ಬಂದಂಗ ಬಂದ ಒಳಗ ನಿಂತ್ಕೊಂಡ್ರೆ ಯಾರ ಏನ ಹಾಕಿಲ್ವ? ಇತ್ತಾಗ ಕಲ್ಲಿ ನೋಡಿಲ್ಲಂದ್ರೆ ಇಡೀ ಊರಿಗೆ ಡಣಲ್ 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 ಗಂಟೆ ಹೊಡಿತಾಳ. ಗೌಡ್ರೆ ಕಲಾವತಿ ಯಾವ ಇದ್ರ ಮಾರ್ಮಣ್ಣಾಗ್ಲಿ ಇದಕ್ಕೆ ಆತಾಗ ಗೌಡ್ರೆ ನೀವ್ ಅದಕ್ಕೆ ನಮ್ಮ ಮನಿ ಒಳಗ ಬಂದಿರಿ? ಕಲಾವತಿ ಹೋಗೋ ಮರೆಯ ಫೋನ್ ಹಚ್ಚಿ ಸಖತ್ತಾದ ಫೋನ್ ಚುಚ್ಚಾಪ 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 ಅಂತಂದೆ ಬಂತೆ. ಅದಕ್ಕೆ ನಾನು ಬಂದೆವು ಮರೆಯ. ಕಲಾವತಿ ಅದ ಇಲ್ಪ ಮನಿ ಒಳಗೆ ಮತ್ತೆ ಎಲ್ಲಾರ ಹೋಗಿ ಏನ ಅಂತಂದು ಹಂಗೆ ನೋಡೋಕಂತಂದು ದಾರ್ಯಾಗ ಬರಾಕತ್ತಿದ್ದೆ. ಡ್ಯಾಮೆ ಪಂಚಾಯತಿ ಕಡೆ ಒಂದಿತ್ತ ಕೆಲಸ ಐತಿ ಪಾಗೋಡ್ರೆ ಹೋಗಿ ಬರ್ತಾನೆ ಅಂತಂದು ದಾರ್ಯಾಗ ಕುಡಿದ. ಅದಕ್ಕೆ ನೋಡಿ ಬರಂತಡಿ ಕಲಾವತಿ ಅಂತಂದು ನಾನು ಹಂಗೆ ಅಡ್ಡಾಡ್ಕೊಂತ ಬಂದೆ. ಬಂದು ನೋಡಿದ್ರೆ ಬಗಲ್ದಾಗ ಇವ್ರ ಕಲವಕರು ಇಲ್ಲ ಕದಾ ಹಾಕೈತಿ. ಅದಕ್ಕೆ ಕಲಾವತಿ ಬೇಕಿದಾಣ ಅಂತಂದು ಒಳಗೆ ಬಂದೆವು ಮರೆಯ. ಯಾವ ಇದ್ರ ಮಾರ್ಮಣ್ಣಾಗ್ಲಿ ಇದಕ್ಕೆ ನೋಡ್ತೀಯ? ತಾಗ ಮಂದಿ ಯಾರ ನೋಡಿದ್ರಂದ್ರ ಏನ್ ಗತಿವ? ಬರೋಬ್ಬರಿ ಗಿಡಕ್ಕೆ ಕಟ್ತಾ ಕಟ್ಟಿ ಹೊಡ್ಸಾಡಿ ಹೊಡಿತಾರ ನಮ್ಮನ್ನ. ಗೌಡ್ರೆ ಹೋಗ್ರಿ ನೀವ. ಅಲ್ರಿ ಒಳಗ್ ಬಂದಿರಲ್ರಿ ಗೌಡ್ರ, ನಿಮ್ಗ ಎಷ್ಟು ಧೈರ್ಯ ಇರ್ಬೇಕ? ಯಾರ ನೋಡಿದ್ರ ಏನ್ ಗತಿ? ಕಲಾವತಿ ಯಾರು ನೋಡಿಲ್ಲ. ಇತ್ತಾಗ ನೋಡಿ ಒಳಗೆ ಬಂದ್ಬಿಟ್ಟೆ. ಕಲಾವತಿ ಮತ್ತು ನೀನು ಊಟಕ್ಕೆ ಕೊಡ್ತಾನೆ ಅಂತಂದು ಬಂದ ಅಲ್ಲೇ ನಮ್ಮವ್ವ ಮತ್ತು ಗೌರಿ ಕೈಯಾಗ ಸಿಕ್ಕೊಂತಿದ್ದಿ ಅಂತಂದು ಹಂಗೆ ಸುಳ್ಳು ಹೇಳಿ ಕಳಿಸಿದೆ ನೀನು. ಕರಿತೀನಿ ದೂರಿದ್ದಾಗ ನೀನು ಏನು ಹೊಳೆ ನೋಡಲಿ ಏನಿಲ್ಲ. ಮತ್ತು ಅದಕ್ಕೆ ಹಂಗೆ ಹೇಳಿ ಇದು ಮಾಡಿದೆ. ಇಲ್ಲ ಅಂದಿದ್ರೆ ನಮ್ಮವ್ಗ ಗೊತ್ತಾಗಿದ್ರೆ ಬರೋಬ್ಬರಿ ಚಮಟನ ಬೆಳಗ್ತಿದ್ಲು ನಮ್ಮದ. ಏನು ಮಾಡೋದಪ್ಪ, ಪಾಲ್ಸಿ ಹೋಗದೆ ನಿನ್ನ ಕಳಿಸಿದೆ. ಅಲ್ರಿ ಗೌಡ್ರೆ, ನಿಮ್ಮವ್ವ ನೀನ್ ಹೆಂಡತಿ ಬಂದಾಳ ಅಂತಂದು ಒಂದ್ ಮಾತ್ರ ಹೇಳ್ಬೇಕ ನನಗೆ? ಹಂಗ ರೊಟ್ಟಿ ತಗೊಂಬ, ಊಟ ತಗೊಂಬ, ನೀರ್ ತಗೊಂಬ ಅಂತಂದು ಹೇಳಿ ಅಲ್ಲೇ ಕರ್ಸ್ಕೊಂಡು ಬರೋಬ್ಬರಿ ನಿಮ್ಮ ಮೂನ ಹತ್ರ ಸಿಕ್ಕೊಂಡು ಸೀರೆ ಉಟ್ಕೊಂಡಂಗ ಮಾಡ್ತಿದ್ರಲ್ರಿ ನೀವು. ನಾನು ಎಷ್ಟು ಹೆದರಿದ್ದೆ ಗೊತ್ತಾನೆ. ಮತ್ತೇನ ಮ್ಯಾನೇಜ್ ಮಾಡಿ ಹೋದೆ. ಮಲ್ಲವ್ಗ ಏನಾರ ಗೊತ್ತಾಗಿದ್ದೀರ ಬರೋಬ್ಬರಿ ಮಾರಿ 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 ಹೊಡಿತಿದ್ಲು ನಾನು. ಅವನು ಮಾರಯ್ಯ. ಅದಕ್ಕೆ ಆಕೆ ನಮ್ಮವ್ಗ ಗೊತ್ತಾಗ್ದಂಗೆ ನಾನು ಒಂದೇ ಪಾಲ್ಸಿ ಮಾಡಿದೆ. ಏನು ಮಾಡ್ಬೇಕು? ಕಲಾಟಿ ಊಟಕ್ಕೆ ಏನು ಮಾಡಿಯೋ ಮಾರಯ್ಯ? ಅಂದಿಟ್ಟ ಏನಾರ ಇದ್ರೆ ತಂದು ಕೊಡ್ತೀನಿ. ಹೊಟ್ಟೆ ಜಗ್ಗ ಹಸ್ಬಿಟ್ಟವ ಮಾರಯ್ಯ. ದಿನ ಬರೀ ಇಡ್ಲಿ ಪುರಿ ತಿಂದು 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 ಹೊಟ್ಟೆ ಬರೀ ರೊಟ್ಟಿ ಪಲ್ಯ ಕೇಳಾಕತ್ಬಿಟ್ಟತಿ. ಈಗ ಯಾರಿಗಾರ ಮಂದಿ ಮನೆ ಕೇಳಿ ಆಸೆ ಆಗ್ಬಿಡ್ತತಿ. ನೋಡೋ ಹೆಂಡತಿ ನಾವು ಅಲ್ಲಿ ಕಳಿಸಿ ನಮ್ಮ ಮನೆಗೆ ಊಟಕ್ಕೆ ಬಂದಾನ, ಮನೆ ಮರ್ಯಾದೆ ಇಲ್ಲ ಅಂದಂಗೆ ಅಂತಂತಾರೋ ಮಾರಯ್ಯ. ಅದಕ್ಕೆ ಡ್ಯಾಮೆ ಬರೋದ್ರಾಗ ಒಂದಿಟ್ಟು ಊಟ ಮಾಡಿ ಹೋಗ್ಬಿಡ್ತೇನೆ. ಕಲಾವತಿ ಊಟಕ್ಕೆ ಹಚ್ಕೊಡುವ. ನೀವ ಇದ್ರ ಹೆಣ ಆಯ್ತ್ರಿ. ಅಲ್ಲ ಊಟಕ್ಕೆ ಅಂತಂದು ನೋಡ್ತೀಯ ಮನಿ ಒಳಗ ಬಂದೈತಿ. ಏನ್ ಮಾಡ್ಲಿವ ಈಗ? ಇವ ಉಣ್ಣದ್ರಾಗ ನನ್ ಗಂಡ ಬಂದ್ಗಿಂದ್ರೆ ಏನ್ ಮಾಡೋದವ ಇವ? ಕುತ್ತಿಗೆ ಈಚೆಗೆ ಕಚ 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 ಕಡದೆ ಹೆಡಿಗಿನ ತುಂಬ್ತಾನೆ ನನ್ನ ಗಂಡ. ಗೌಡ್ರೆ ಈಗ ಉಣ್ಣಾಕ ಕೊಡ್ತೇನ್ರಿ. ಅಷ್ಟೊತ್ತನದ್ರಾಗ ನನ್ ಗಂಡ ಬಂದ್ಗಿಂದ್ರೆ ಏನ್ ಮಾಡದ್ರಿ? ಬರಂಗಿಲ್ಲ ತಗೋ ಕಲಾವತಿ. ಕೊಡುವ ಮಾರಯ್ಯ, ಊಟಾರ ಮಾಡ್ತಾನೆ. ಒಟ್ಟೊಂದು ಜಗ್ಗು ಹಸ್ಬಿಟ್ಟವು. ಏನು ಮಾಡೋದೆ? ಇಡ್ಲಿ ತಿಂದು 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 ಬೇಸರ ಆಗ್ಬಿಟ್ಟತಿ ಆ ಕಲಾವತಿ. ಕೊಡುವ ಮಾರಯ್ಯ, ರೊಟ್ಟಿ ಹೆಚ್ಚಿ ಕೊಡೋ ಒಂದಿದೆ. ಏನ್ ಮಾಡ್ಲಿವ? ಏನಾರ ಒಂದು ಕವರ್ನಾಗ ಹಾಕಿ ಕೊಟ್ಟು ಕಳಿಸ್ಲೆ? ಏನು ಇಲ್ಲೇ ಉಣ್ಣಾಕ ಹಚ್ಕೊಡ್ಲೆ? ಏನ್ ಮಾಡ್ಲಿ? ಗೌಡ್ರೆ ಒಂದು ಕವರ್ನಾಗ ಹಾಕಿ ಕೊಟ್ಬಿಡ್ತಾನೆ ತಗೋರಿ. ಇಲ್ಲೇ ಕುತ್ಕೊಂಡು ಊಟ ಮಾಡಕತ್ರ ಮತ್ತೆ ಯಾರ ಬಂದಿಂದ್ರೆ ಏನ್ ಮಾಡದ್ರಿ? ಅದಕ್ಕೆ ಗೌಡ್ರೆ
ಕವರ್ನಾಗ ಕೊಡ್ತಾನೆ ತೊಗೊಂಡು ಹೋಗಿರ್ನಿ. ಬ್ಯಾಡ ಕಲಾವತಿ. ಇಲ್ಲೇ ನಾನು ಕುತ್ಕೊಂತಾನೆ. ನೀನು ಊಟಕ್ಕೆ ಹಚ್ಚ, ನಾ ಕುತ್ಕೊಂತಾನೆ, ನೀ ಊಟಕ್ಕೆ ಹಚ್ಚ. ಅದಕ್ಕೆ ಕೊಡೋ ಮಾರಾಯ ಒಂದೆರಡು ರೊಟ್ಟಿ ಹೆಚ್ಚಿ ಕೊಡು ಕಲಾವತಿ. ಯವ್ವ ಇದ್ರೆ ಏನಾಯ್ತ್ರಿ, ನನ್ನ ಗಂಡ ಬಂದ್ರೆ ನಾ ಎಲ್ಲೇ ಸಿಕ್ಕೊಂಡು ಸೀರೆ ಉಟ್ಕೊಂತೇವೆ ಅಂತ ನನಗೆ ಚಿಂತೆ. ಇದೊಂದು ಬರೀ ರೊಟ್ಟಿ ಹಚ್ಕೊಡ ರೊಟ್ಟಿ ಹಚ್ಕೊಡ ರೊಟ್ಟಿ ಹಚ್ಕೊಡ ಅಂತಂದು ಹಚ್ಬಿಟ್ಟೈತೆ. ಹಂಗೆ ಏನು ರೊಟ್ಟಿ ಪಟ್ಟಿ ಕಂಡತಿ ಇಲ್ಲ ಅನ್ನೋ ತಂದಂಗೆ ಮಾಡ್ತೈತಿ. ಅಲ್ಲ ಅಲ್ಲಿ ಹೋಗಿ ಊಟ ಮಾಡಿ ಬರ್ಬೇಕು. ಏನ್ತಿದ ಮಕ್ಳದ ಹೌದಾ ಇಲ್ಲಿ ಬರ್ತೈತೆ ಮತ್ತೆ ಏನು ಮಾಡೋದು ಆತಾಗ. ಗೌಡ್ರೆ ಕವರ್ನಾಗ ಹಾಕಿ ತಗೋರಿ, ತೊಗೊಂಡು ಹೋರಿ. ಅಲ್ರಿ ಗೌಡ್ರೆ, ನೀವು ಉಣ್ಣದ್ರಾಗ ನನ್ನ ಗಂಡ ಬಂದಿಗಿಂದ್ರ ಏನು ಮಾಡದ್ರಿ ಗೌಡ್ರೆ? ಅದಕ್ಕೆ ಕವರ್ನಾಗ ಕೊಡ್ತಾನೆ, ತೊಗೊಂಡು ಹೋಗಿ ಊಟ ಮಾಡ್ರಿ ಗೌಡ್ರೆ. ಬ್ಯಾಡ ಕಲಾವತಿ, ನಿನ್ನ ಕೈಯಾರೆ ಊಟ ಮಾಡ್ಬೇಕಂತಂದ್ರೆ ನನಗೆ ಆಸೆ ಕಲಾವತಿ. ದೌಡ ಹಚ್ಕೊಂಬರು ಹೋಗೋ ಮಾರಾಯ. ಮತ್ತು ದ್ಯಾಮೆಗಿಮೆ ಬಂದ್ಗಿಂದಾನ ಅದಕ್ಕೆ ದೌಡ ಹೋಗಿ ಹಚ್ಕೊಂಬರುಗೆ. ಪಲ್ಯ ಏನು ಮಾಡಿ ಕಲಾವತಿ? ಪಲ್ಯ ಸಬ್ಬಸ್ಗಿ ಹೆಸರು ಕಾಳು ಹಾಕಿ ಮಾಡೇನ್ರಿ. ಹ್ಞೂ ಹೋಗೋ ಮಾರಾಯ ಹಚ್ಕೊಂಬರುಗೆ. ಒಂದೆರಡು ರೊಟ್ಟಿ ಹೊಡ್ತಾ ಹೊಡೆದೆ ಒಂದು ಈ ಟೈಮ್ಯಾಗ. ಅನ್ನಗಿನ್ನ ಏನು ಬೇಡ ಕಲಾವತಿ, ಒಂದು 4-5 ರೊಟ್ಟಿ ಹಚ್ಕೊಂಬಂದ್ಬಿಡ, ಊಟ ಮಾಡಿ ಹೋಗಿ ಬಿಡ್ತಾನೆ ಕಲಾವತಿ. ಹೋಗೋ ಮಾರಾಯ ಒಳಗೆ ಹೋಗಿ ಬರೋಬ್ರ ಹಚ್ಕೊಂಬರುಗೆ. ಮತ್ತು ದ್ಯಾಮೆ ಬಂದ್ಗಿಂದಾನ ಅಂತಂದು ನನಗೆ ಚಿಂತೆ ಐತಿ. ಅಲ್ರಿ ಮತ್ತೆ ಇಷ್ಟೇ ಹೆದರಿಕೆ ಐತಿ, ಇಷ್ಟೇ ಹೆದರಿಕೆ ಇಟ್ಕೊಂಡು ಯಾಕೆ ಊಟ ಮಾಡಕ್ಕೆ ಹೋಗ್ತೀರಿ? ಕೊಟ್ಟು ಕಳಿಸ್ತೀನಿ, ಅಲ್ಲೇ ಊಟ ಮಾಡ್ರಿ. ಬೇಡ ಕಲಾವತಿ ಹಚ್ಕೊಂಬರುಗೆ. ಯವ್ವ ಇದ್ರ ಮಾರಿ ಮಣ್ಣಾಗಲಿ, ಅದೊಂದು ನೆಕ್ಲೆಸ್ ಕೊಟ್ಟೈತಿ, ಅದಕ್ಕೆ ಎಷ್ಟು ನೋಡ್ತೀಯ, ಎಷ್ಟು ತೆರಿ ಹಿಡಿಸ್ತೈತಿ ಆತಾಗ. ಕವರ್ನಾಗ ಹಾಕಿ ಕೊಡ್ತಾನೆ, ತೊಗೊಂಡು ಹೋಗಿ ತಿನ್ನ ಅಂದ್ರೆ ನೋಡ್ತೀಯ, ಇಲ್ಲೇ ಹಚ್ಕೊಡೋ ಇಲ್ಲೇ ತಿಂತಾನಿ, ಇಲ್ಲೇ ಕುಂದಿರ್ತಾನಿ ಅಂತತಿ. ನನ್ನ ಗಂಡ ಏನಾರ ಬಂದ್ರೆ ನಾನು ಸಾಯ್ತೇನೆ ಅಂತ ನನಗೆ ಚಿಂತೆ ಐತೈತೆ. ಅತ್ತಾಗ ಹಚ್ಕೊಂಬಂದು ಕೊಡ್ತಾನೆ, ಬರೋಬರ ತಿಂದೆ ಎದ್ದು ಹೋಗು ಅಂತಂದು ಹೇಳ್ತಾನೆ ಅತ್ತಾಗ. ಇವ ಅಂತ ಇತ್ತಾಗ ಮಂದಿ ನೋಡಿದ್ರೆ ಮುಗಿತೆ. ಮಂದಿ ನೋಡೋದು ಒಟ್ಟತ್ತೆ ಇರಲಿ. ಇದೇ ಮಗಳ ಮನಿದೈತಲ್ಲ ಇವ ರಾಕ್ಷಿಗಟ್ಟ ನೋಡ್ತಂದ್ರೆ ಮುಗಿತ್ ನೋಡ. ಇಡೇ ಊರಿಗೆ ಡನಲ್ 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 ಗಂಟಿ ಹುಡ್ಕೊಂತ ಮನಿ 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 ಹೊಕ್ಕೇಳ್ತ. ಹಿಂಗಾತ ಗೌಡ್ರ ಹೋಗಿದ್ರ ಕಲಾವತಿ ಮನಿಗೆ. ಗೌಡ್ರ ಕಲಾವತಿ ಮನಿಗೆ ಹೋಗಿದ್ರೋ ಡಣ್, ಗೌಡ್ರ ಕಲಾವತಿ ಮನಿಗೆ ಹೋಗಿದ್ರೋ ಡಣ್ ಅಂತಂದೆ ಗಂಟಿ ಹುಡ್ಕೊಂತ ಬರ್ತೈತೆ ಇವ. ಏನ್ ಮಾಡ್ಲಿ ಅತ್ತಾಗ? ಹೋಗ ಕಲಾವತಿ ಬರೋಬ್ಬರ ಹೋಗೆ. ಹೋಗೋ ಮಾರಾಯ ಅತ್ತಾಗ. ಇವತ್ತಂತೂ ಬರೋಬ್ಬರಿ ರೊಟ್ಟಿ ಜಡ್ತಾ ಹೋಗ್ತಾನೆ. ತಮ್ಮ ಕಲಾವತಿ ತಮ್ಮ ಬರೋಬ್ಬರ ತಮ್ಮ. ತಗೋರಿ. ಭಾರಿ ಚಲೋ ಆಗೈತಿ ಕಲಾವತಿ. ಪಲ್ಯ ಅಂತ ಬಲಿ ಮಸ್ತ್ ಆಗೈತಿ. ರೊಟ್ಟಿ ಎಷ್ಟಾಕಿ ಕಲಾವತಿ? ಇದ್ರೆ ಹೆಣ ಐತ್ರಿ ಅತ್ತಾಗ. 4-5 ಹಾಕೇನ್ರಿ. ಚಲೋ ಆತ್ ಬಿಡ, ಚಲೋ ಆತೆ. ರೊಟ್ಟಿ ಅಷ್ಟ ತಿಂತಾನೆ, ಅನ್ನೇನು ಬೇಡ ಕಲಾವತಿ. ಭಾರಿ ಚಲೋ ಆಗೈತಿ ಪಲ್ಯ ಇಲ್ಲೇನ. ರೊಟ್ಟಿ ಭಾರಿ ಮೆತ್ತವಾಗ ನೋಡಿ ಕಲಾವತಿ. ಹ್ಞೂ ರೀ, ಬರಬರ ತಿಂದೆ ಹೋಗ್ರಿ. ಹೋಗ್ಕಂತಡಿ ಕಲಾವತಿ. ರೊಟ್ಟಿ ತಿನ್ಬೇಕ ಬೇಡ ನಾನು. ಇದ್ರ ಮಾರಿ ಮಣ್ಣಾಗ್ಲಿ ಚಲೋ ಗಂಟು ಬಿದ್ದೈತಿ ಇದೆ. ನನ್ನ ಗಂಡ ಏನಾರ ಬಂದಂದ್ರೆ ನನಗೆ ಚಿಂತೈತಿ. ಒಂದು ಬರೀ ರೊಟ್ಟಿ ತಿನ್ನಕ ಸಾಯಕತೈತಿ. ಬರಬರ ತಿಂದೆ ಎದ್ದು ಹೋಗಲ್ಲ ನೋಡ ಇವ ಆತಾಗ. ನೀರು ತಂದೆ ಬಡಿ ತಿಂತಡಿ, ತಿಂದೆ ಗುಟುಗುರ್ಸಿ ಹೋಗಲ್ದಾಕತ್ತಾಗ. ಭಾರಿ ಚಲೋ ಆಗೈತಿ, ಮಸ್ತಾಗಿವ ರೊಟ್ಟಿ. ಮಾರಾಯ ಎಷ್ಟು ದಿನ ಆಗಿತ್ತು ಮಾರಾಯ ರೊಟ್ಟಿ ತಿಂದಂಗೆ. ನಮ್ಮ ಗೌರಿತಾಗ ಹಂಗೆ ಸುಡ್ಸುಡೋ ಮಾಡ್ದಕ್ಕೆ ತಾಟಿಗೆ ಹಾಕೊಂಡಕ್ಕೆ ತುಗಾರಿ ಅಂತಂದು ತಂದು ಕೊಡ್ತಿದ್ಲೆ. ಈಗ ನೋಡಿದ್ರೆ ಮಂದಿ ಹತ್ರ ಭಿಕ್ಷೆ ಬೀಳಂಗಾಗಿತ್ತು ಮಾರಾಯ ನನಗತಿ. ಏನು ಮಾಡದೆ? ನಮ್ಮವ್ವ ಎಲ್ಲ ಮಾಡಕ್ಕೆ ನಮ್ಮವ್ವ. ತಗೋರಿ ನೀರು ತಗೋರಿ ಗೌಡ್ರೆ. ಬರಬರ ತಿನ್ರಿ, ಬರಬರ ತಿಂದೆ ಹೋಗ್ರಿ ಗೌಡ್ರೆ. ನೀವು ಒಂದೊಂದು ತುತ್ತು ಹಿಂಗೆ ತಿನ್ಕೊಂತ ಕುಂತ್ರ ನನ್ನ ಗಂಡ ಬರ್ತಾನ್ರಿ ಗೌಡ್ರೆ. ಒಂದಿಟ ಅರ್ಥ ಮಾಡ್ಕೊರಿ. ಹ್ಞೂ ಕಲಾವತಿ, ನಾನು ಅಂತ ತಿನ್ನಾಕತ್ತ ನೋಡ್ಕ ಬಗ ತಿನ್ನಾಕತ್ತಾನೆ. ಹಂಗ್ಯಾಕೆ ಮಾಡ್ತೀವೋ ಮಾರಾಯ, ಒಂದಿಟ ಉಣ್ಣಾಕ ಬಿಡೋಲ್ಲೇ. ಉಣ್ರಿ ನೀವು ಗಬ ಉಣ್ರಿ. ನನ್ನ ಗಂಡ ಬರ್ತಾನೆ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲೇ ನೋಡ್ತೇನೆ ನಾನು ನಿಂತೆ. ನನ್ನ ಗಂಡ ಏನಾರ ಅಲ್ಲೇ ದೂರದಿಂದ ಬರಾಕತ್ತಂದ್ರೆ ನೀವು ಹಂಗೆ ಹೋಗ್ಬಿಡ್ರಿ ಗೌಡ್ರೆ. ಹ್ಞೂ ಕಲಾವತಿ, ನೀನು ನೋಡ್ಕೊಂತ ಇರ, ನಾನು ಊಟ ಮಾಡ್ತಾನೆ. ಅಲ್ಲ ನಾವಲ್ಲೇ ನೋಡ್ತೀಯ ಒಳಗೆ ಬಂದು ಹೆಂಗೆ ಊಟ ಮಾಡ ಧೈರ್ಯ ಮಾಡ್ಯಾನ. ಇನ್ನು ಈಕಿ ಕಲ್ಲಿ ಇದ್ದಿದ್ರೆ ಗೊತ್ತಾಕಿತ್ತ. ಅದು ಎಲ್ಲೇ ಹೋಗಿತ್ತಂತ ಕದ ಹಾಕೊಂಡು ಎಲ್ಲಿ ಕಾಣುವಂತೆ. ಆ ಹುಡುಗಿನೇ ಇಲ್ಲ, ಅದೇ ಸುಡ್ಗಾಡ್ಕೆ ಹೋಗಿತ್ತೇನೆ. ಅದು ಹುಡುಗಿ ಮನೆಗೆ ಇರಂಗಿಲ್ಲ ಏನಿಲ್ಲ, ಬರೇ ಪಡಾಳಿ ಹರ್ಸಕ್ಕೆ ಹೋಗತಿ. ಎಲ್ಲಿ ಹೋಗಿತ್ತೇನೆ ಅದು ಬಂದಿತ್ತಲ್ಲ ಅದೇ ಗುಂಡು ತೆಲಿದೆ ಬಂದಿತ್ತಲ್ಲ. ಕರ್ಕೊಂಡೋಗಿದ್ದೈತಿ ಎಲ್ಲಾರ. ಗೌಡ್ರೆ ಬರಬರ ಉಣ್ರಿ. ಕಲ್ಲಿ ಏನೇನಿಲ್ಲ, ಕಲ್ಲವ್ವ ಎಲ್ಲೂ ಜಾಳ ಏನೇ ಮತ್ತಕ್ಕಿನ ಬಂದ್ಗಿಂದಾಳ ಏನೇ. ಚಪ್ಪಲ್ಲ ಎಲ್ಲಿ ಬಿಟ್ರಿ ಗೌಡ್ರೆ? ಹೊರಗೆ ಏನಾರ ಬಿಟ್ಟು ಇಟ್ಟಿರ್ರಿ? ಹ್ಞೂ ಕಲಾವತಿ, ಅಲ್ಲೇ ಹೊರಗೆ ಅದಾವ ಚಪ್ಪಲ. ಈಕ ಏನಾತೆ? ಯಾವನವಲೇ ಹೊರಗೆ ಯಾಕೆ ಬಿಟ್ಟಿರಿ ಚಪ್ಪಲೆ? ಆಕಿ ಕಲ್ಲಿ ಏನಾರ ಬಂದ್ಕಿಂತ ನೋಡಿದ್ರಿಲ್ಲ ಅಂದ್ರೆ ಏನು ಮಾಡ್ತಾಳ?
ಇಲ್ತೋ ಇಲ್ಲ ಕಲಾವತಿ ಇತ್ತಾಗ ಗುಂಡಿನ ಕಡೆ ಬಿಟ್ಟನಿ ತಡಿಯೋ ಮಾರಯ್ಯ ಒಂದಿಟ ಊಟನ ಮಾಡ್ತಾನೆ. ರೊಟ್ಟಿ ತಿಂದಂಗೆ ಎಷ್ಟು ದಿನ ಆಗಿತ್ತು ರೊಟ್ಟಿ ತಿನ್ನಾಕತ್ತಾನೆ ಒಂದಿಟ ಹಂಗೆ ಪುರ್ಸತ್ತಿನ ಮಾಡೋಲಿ ಕಲಾವತಿ. ಕುಮಾರಯ್ಯ ನಾನೇ ಇಲ್ಲಿ ಸಹಾಯಕತಾನೆ ಇದಕ್ಕೆ ಬರೀ ಉಣ್ಣ ಚಿಂತೆ ಸಿಕ್ಕೊಂಡು ಶಿರು ಉಟ್ಕೊಂತಾನೆ ಅನ್ನೋದೇ ಚಿಂತಿನೇ ಇಲ್ಲ ಇವ ಇದಕ್ಕೆ ಏನು ಮಾಡೋದೆ. ಉಣ್ರಿ ಕೊಡ್ರೆ ಬರ ಉಣ್ರಿ. ಉಣ್ಣಾಕತ್ತೇನು ತಡಿ ಕಲಾವತಿ ಮತ್ತು ಗಬ 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 ಉಣ್ಣದ್ರಾಗ ಮತ್ತೆ ರೊಟ್ಟಿ ನೆತ್ತಿಗೆ ಮತ್ತೆಲ್ಲರಿಗೂ ಗೊತ್ತಾಕತ್ತೀನಿ ನೆತ್ತಿಗೆ ತೀರ ದ್ಯಾಮಣ್ಣಿಲ್ಲ ಇವ್ರ ಮನೆಗೆ ಯಾಕೆ ಕೆಮ್ಮಾಕತ್ತಾರ ದ್ಯಾಮಣ್ಣಿಲ್ಲ ಇವ್ರ ಮನೆಗೆ ಯಾಕೆ ಕೆಮ್ಮಾಕತ್ತಾರ ಅಂತಂದು ಊರಾನ ಮಂದಿ ಅಷ್ಟರು ಬಂದ್ರಂದ್ರೆ ಏನು ಮಾಡ್ತಿದ್ದಿ ಅದಕ್ಕೆ ಆಮೇಲೆ ಸಾಕು ಉಣ್ಣಾಕತ್ತೇನೆ ನಾನು. ಯವ್ವ ಇದ್ರ ಮೇಲೆ ಸಾಕ ಉಣ್ಣೋದೇ ಬೆಂಕಿ ಹತ್ತಲಿ ಇದಕ್ಕೆ ಕಂಡತೆ ಇಲ್ಲ ನಂಗೆ ಮಾಡಕತ್ತೈತೆ ವಾ ರೊಟ್ಟಿನ ಏನು ಮಾಡ್ಲಿವಾ. ಉಣ್ರಿ ಬರ ಉಣ್ರಿ. ಇಲ್ಲ ತೋರಿ ನನ್ನ ಕಂಡು ಇನ್ನೂ ಬಂದಿಲ್ಲ. ಬರಾಕತ್ರಂದ್ರೆ ಇಲ್ಲಿಂದ ಕಾಣ್ತಾರ ಅಲ್ಲಿದ್ರಂದ್ರೆ ಅವಾಗ ಹೇಳ್ತೀನಿ ಬರ ಹಿಂಗಾಸಿ ಹೋಗ್ಬಿಡ್ರಿ ನೀವು. ಕಲಾವತಿ ಭಾರಿ ಮಸ್ತಾಗ್ಯವ ರೊಟ್ಟಿ ಹಂಗೆ ಮೆತ್ತಗಾಗ್ಯವ ನೋಡಂಗೆ ಮಸ್ತಾಗ್ಯವ ಕಲಾವತಿ. ದಿನ ಹಿಂಗೆ ಒಂದೆರಡು ರೊಟ್ಟಿ ಮಾಡಿ ಕೊಡ್ತೀನಿ. ಮನ್ಯಾಗ ತಿನ್ನಂಗಾಗಲ್ಲ ಬಿಡೋ ಮನೆಗೆ ಅಂಗಡಿಯಾಗ ಚಾದ ಅಂಗಡಿಯಾಗ ಇಡ್ಲಿ ಪುರಿ ತಿಂದು ಸಾಕಾಗ್ಬಿಟ್ಟಿತ್ತೆ. ಅದಕ್ಕೆ ನಿನ್ನೆ ರೊಟ್ಟಿ ತೊಗೊಂಬ ಅಂತಂದು ಹೇಳಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗಿ ಹಂಗೆ ಆತಾಗದ ಅಕ್ಕಿ ಕತಿ. ಅದಕ್ಕೆ ದಿನ ಒಂದೆರಡು ರೊಟ್ಟಿ ಮಾಡಿಕೊಡ್ತೀನಿ ಕಲಾವತಿ. ಬಂದು ಇಸ್ಕೊಂಡು ಹೋಗ್ತೀನಿ ನಾನು. ಕಲಾವತಿ ಇಲ್ಲ ಅನ್ಬೇಡ ಮಾರಾಯ ಇಡ್ಲಿ ಪುರಿ ತಿನ್ನಕ ಮನಸ್ಸಾಗಲ್ದೆ ಅದಕ್ಕೆ. ಯಾವ ಇದ್ರೆ ಹೇಳಾಯ್ತ್ರಿ ಅಲ್ಲ ಅದೊಂದು ನಕ್ಲೇಸ ಕೊಟ್ಟಾನ ಅಂತಂದು ಹಂಗೆ ನಕ್ಲಿ ಮಾಡಿದ್ರೆ ನಾನೇ ಇದಕ್ಕೆ ನೋಡ್ತೀಯ ದಿನ ಅಡುಗೆ ಮಾಡಿ ಕೊಡ್ಬೇಕಂತ ಹೋಗ್ಬೇಕಲ್ಲಿ ಹೆಂಡತಿ ಹತ್ರ ಅವನ ಹತ್ರ ಮಕ್ಕಳ ಹತ್ರ ಮಾಡಿ ಕೊಡ್ತಾರೆ. ಗೌಡ್ರೆ ಇದೇ ಅಲ್ಲೇ ಅವರ ಮಲ್ಲಮ್ಮರ ಹತ್ರ ಹೋಗ್ಬೇಕಿಲ್ರಿ ಒಬ್ರ ಇದೆ ಏನು ಮಾಡ್ತೀರಿ ಅಲ್ಲಿ ಆರಾಮಾಗಿ ಹೋಗಿ ಅಲ್ಲೇ ಇರ್ರಿ ಅವ್ರ ಕೂಟ. ನಾನೇ ಅವ್ರ ಹತ್ರ ಹೋಗ್ಬೇಕಾ? ನಾನು ಬಗ್ಗದಿಲ್ಲ. ನಾನು ಯಾಕೆ ಅವ್ರ ಹತ್ರ ಹೋಗ್ಬೇಕಾ ಕಲಾವತಿ? ನಾ ಹೋಗೋದಿಲ್ಲ. ಬೇಕಂದ್ರೆ ಅವರ ಬರಲಿ ಅಂತಂದೆ ನಾನು ಕುಂತಾನೆ. ನಾ ಸತ್ರ ಹೋಗಂಗಿಲ್ಲ ಬಿಡ ಅವರ ಬರ್ಬೇಕ. ಅಲ್ರಿ ಗೌಡ್ರೆ ಈಗ ನೀವು ಹೋಗ್ಲಿಲ್ಲ ಅಂದ್ರೆ ದಿನ ಬರೀ ಇಡ್ಲಿ ಪುರಿ ತಿನ್ನೋದಕ್ಕತ್ ನೋಡ್ರಿ ಏನು ಮಾಡ್ತೀನಿ? ಅದಕ್ಕೆ ನೀ ಅದಿಯಲ್ಲ ರೊಟ್ಟಿ ಮಾಡಿ ಕೊಡಕ್ಕೆ ನಾ ಊಟ ಮಾಡಕ್ಕೆ ನೀ ರೊಟ್ಟಿ ಮಾಡಿ ಕೊಡಕ್ಕೆ ನಾ ಊಟ ಮಾಡಕ್ಕೆ ನೀ ಎಲ್ಲ ಮಾಡ್ಕೊಡ್ತೀನಿ ಅನ್ನೋದು ಗೊತ್ತಾಯ್ತು ಕಲಾವತಿ ನಂಗೆ. ನೀನು ನನ್ನ ಭಾಳ ಪಿರುತಿ ಮಾಡ್ತೀನಿ ನೀನು ಕಲಾವತಿ. ಮಾಡ್ತೇನೆ ನನ್ನ ಗಂಡಿಗೆ ಒಂದಿನೇ ರೊಟ್ಟಿ ಮಾಡಿ ಕೊಡಂಗಿಲ್ಲ ನಾನು ಇವಂಗ ದಿನ ರೊಟ್ಟಿ ಮಾಡಿ ತಂದು ಕೊಡ್ಬೇಕಂತ ಇವ ತಿಂತಾನಂತ ಮತ್ತೆ ಹೊಟ್ಟೆ ತುಂಬ ಕಲಾವತಿ. ಇಲ್ಲೇ ಒಂದು ತಾಸು ಮಕ್ಕೊಂಡ್ರೆ ಎದ್ದು ಹೋಗ್ಲೆ ಏನೇ ದ್ಯಾಮೆ ಬಂದಿಲ್ಲ ಏನಿಲ್ಲ ಏನೇ ಇಲ್ಲೇ ಮಕ್ಕೊಂಡು ಎದ್ದು ಹೋಗಿರೆ ಗೌಡ್ರ ಹೋಗ್ರಿ ಮತ್ತೆ ಅಲ್ಲೇ ಸಿಕ್ಕೊಂಡು ಸೀರೆ ಉಟ್ಕೊಂತೀರೇನ ನೀವು ಹೋರಿ ಸುಮ್ಮನೆ ಎದ್ದೆ